ಸರ್, ಈಗ 2024 ಬಜೆಟ್ ಮಂಡನೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಏನು ಇದ್ರ ಬಗ್ಗೆ ಏನು ನಿರೀಕ್ಷೆ ಇದೆ ಸರ್ ಜನರಿಗೆ? ಇದ್ರ ಬಗ್ಗೆ ಹೇಳಿದಾಗ ಜನ ಏನು ನಿರೀಕ್ಷೆ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಇವರು ಮಾಡೋಕ್ಕಾಗದೇ ಇರ್ತಕ್ಕಂಥ ಪ್ರೋಗ್ರಾಮ್ಗಳನ್ನ ಅನೌನ್ಸ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆ ಇನ್ಕಮ್ಗೂ ಅವ್ರು ತಯಾರಿ ಮಾಡ್ತಿರೋ ಬಜೆಟ್ಗೂ ಭಾಳ ವ್ಯತ್ಯಾಸ ಇದೆ. ಮಂಡೇ ಸ್ಲಾಂಗರ್ ದನ್ ಸಂಡೇ ಸ್ಲಾಂಗರ್ ದನ್ ಮಂಡೇ ಅಂತೇಳಿ ಒಂದು ಗಾದೆ ಹೇಳ್ತಿದ್ದೆ ನಾವು ಸ್ಕೂಲ್ ಟೈಮಲ್ಲಿ ಹೇಳ್ತಾಯಿದ್ರು. ಅದೇ ರೀತಿ ಇವರು ಮಾಡ್ತಾಯಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇವತ್ತಿಗೆ ಅಪ್ಡೇಟು 13,000 ಕೋಟಿ ರೂಪಾಯಿನ ಗುತ್ತಿಗೆದಾರರು ಕೊಡಬೇಕು. ಜೊತೆಗೆ ಬ್ಯಾಂಕು ಬ್ಯಾಲೆನ್ಸು, ಬ್ಯಾಂಕು ಸ್ಟೇಟ್ಮೆಂಟ್ಗಳು ಅಂದರೆ ಸಾಲ ಮಾಡಿರ್ತಕ್ಕಂಥದ್ದು ಹೊರಗಡೆ ಬೇರೆಂಗೆ ಮಾಡ್ತಾಯಿಲ್ಲ. ಬ್ಯಾಂಕಲ್ಲೂ ಸಾಕಷ್ಟು ಲೋನ್ಗಳಿದೆ. ಇವೆಲ್ಲ ಎತ್ಕೊಂಡು ಇವರು ಸುಮಾರು ಒಂದು 9,000 10,000 ಕೋಟಿ ರೂಪಾಯಿ ಬಜೆಟ್ ಮಾಡ್ತಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಸಾಲ 13,000 ಕೋಟಿ, ಬಜೆಟು ಒಂದು 10,000 ಕೋಟಿ. ಇದು ನಗೆಪಾಟ್ಲಲ್ದಿರ ಮತ್ತೇನಾಗ್ತದೆ? ಆರ್ಥಿಕ ಶಿಸ್ತು ಸಂಪೂರ್ಣ ಇಲ್ಲ. ಈಗ ಪೂರ್ತಿ ಹದಗೆಟ್ಟೋಗ್ಬಿಟ್ಟಿದೆ. ಇಲ್ಲಿ ಸಂಬಳ ಕೊಡೋಕ್ಕೆ ಏನು ಇನ್ಕಮ್ ಬರೋದೆಲ್ಲ ಸಂಬಳ ಕೊಡೋಕ್ಕೆ ಸರಿ ಹೋಗ್ಬಿಡ್ತದೆ. ವಾರ್ಷಿಕ ನೌಕರರಿಗೆ ಕೊಡ್ತಕ್ಕಂಥದ್ದು ಆಗೋಗುತ್ತೆ. ಇನ್ನು ಡೆವಲಪ್ಮೆಂಟು ಇವರು ಅವಲಂಬಿತ ಆಗಿರೋದು ಕರ್ನಾಟಕ ರಾಜ್ಯ ಸರ್ಕಾರದ ಅನುದಾನ ಮತ್ತು ಕೇಂದ್ರ ಸರ್ಕಾರದ ಅನುದಾನ. ಇವ್ರ ಅನೌನ್ಸ್ಮೆಂಟ್ಗಳು ಚೆನ್ನಾಗಿರ್ತವೆ, ಆದರೆ ಇವತ್ತವರೆಗೂ ದುಡ್ಡುಗಳು ಬಿಡುಗಡೆ ಆಗಿಲ್ಲ. ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನ ರಾಜ್ಯ ಸರ್ಕಾರದವ್ರು ಬಿಡುಗಡೆ ಮಾಡಬೇಕು. ಅಲ್ಲಿ ಸುಮಾರು ಕೇಂದ್ರ ಸರ್ಕಾರದ ಕಡೆಯಿಂದಲೂ ಸ್ವಲ್ಪ ದುಡ್ಡುಗಳು ಬರಬೇಕು. ಇದು ಯಾವುದೂ ಇಲ್ದೇ ಏನೋ ಇನ್ನೊಂದು ಗಾದೆ ಇದೆ, ಮೋಡ ನೋಡ್ಕೊಂಡು ಏನೋ ಮಾಡ್ಕೊಂಡ ಅಂತ. ಆ ರೀತಿ ನಮ್ಮಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಬಜೆಟು ಯಾವುದು ಇನ್ಕಮ್ ಇದೆ, ಯಾವುದು ನೈಜತೆಗೆ ಸರಿ ಇದೆ ಅದನ್ನು ಮಾಡಬೇಕು. ಜನ ಏನು ನಿರೀಕ್ಷೆ ಮಾಡ್ಕೊಳ್ಳೋಷ್ಟು ಏನಿಲ್ಲ. ಹೊಸ ಪ್ರಾಜೆಕ್ಟ್ ಬೇಕಂದರೆ ನಮಗೆ ಬೇಕಾಗಿರೋದು ಮೇಯ್ನು ಟ್ರಾಫಿಕ್ ರಿಲೀಫ್ ಭಾಳ ಬೇಕಾಗಿದೆ. ಪಾರ್ಕಿಂಗು ಪ್ರಾಬ್ಲಮ್ ಇದೆ, ಮತ್ತು ಫ್ಲಡ್ ಇದೆ, ಮತ್ತು ಮೂಲಭೂತ ಸೌಕರ್ಯಗಳು ಸಾಕಷ್ಟಿದ್ದಾವೆ. ಅವೆಲ್ಲ ಮೇಜರ್ ಪ್ರಾಜೆಕ್ಟ್ಗಳೇ. ಈ ಕಸ ವಿಲೇವಾರಿದು ಯಾವ ತಲೆನೋವು ಸರಿ ಹೋಗ್ತಾಯಿಲ್ಲ. ಕಳೆದ ನಾನು ನೋಡಿರೋ ಪ್ರಕಾರ ಒಂದು 15-20 ವರ್ಷದಿಂದ ಇದೇ ಕತೆ ನಡ್ಕೊಂಬರ್ತದೆ. ಯಾವುದೇ ರೀತಿಯಲ್ಲಿ ಪರಿಹಾರ ಕಾಣ್ತಿಲ್ಲ. ಫ್ಲಡ್ಡು ಅವಾಗ ಮಳೆ ಬಂದಾಗೂ ಫ್ಲಡ್ ಆಗೋದು, ಈಗಲೂ ಫ್ಲಡ್ ಆಯ್ತದೆ. ಸುಮಾರು ಒಂದು 4,000-5,000 ಕೋಟಿ ಖರ್ಚು ಮಾಡೋರೆ, ಏನು ಪ್ರಯೋಜನ ಆಗಿಲ್ಲ. ಬಜೆಟ್ ಮಾಡೋದು ಇವ್ರು ಕಾಸು ಮಾಡ್ಕೊಳ್ಳೋಕ್ಕೆ ವಿನಃ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸರ್, ಈಗ BBMPಲಿ ಏನು BBMP ಕಮಿಷನರ್ ಇವತ್ತೊಂದು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದಾರೆ. 8,000 ಕೋಟಿ ನಮಗೆ ಬೇಕು BBMPಗೆ. ಅದು ತುಂಬ ಕಡಿಮೆ ಅಂತ ಅನಿಸಲ್ವಾ ಈಗ ಇರೋ ಸಾಲಕ್ಕೆ? ಮತ್ತು ಆಗಬೇಕಾ ಸರ್, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ನು 1,30,00,000. ಇನ್ನೂ ವಿಶೇಷ ಏನಂತಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಒಟ್ಟು ವೆಹಿಕಲ್ಸ್ ಇರೋದು 1,10,00,000 ರೂಪಾಯಿ ಟುಲ್ಟೆಡೆ. ಇದನ್ನೆಲ್ಲ ನಿಭಾಯಿಸೋದಕ್ಕೆ 8,000 ಕೋಟಿ ರೂಪಾಯಿ ಎಲ್ಲಿಗೂ ಸಾಲಲ್ಲ. ನಮ್ಮ BBMPಯ ವರಮಾನನ ಸೋರಿಕೆನ ತಡಿಬೇಕಂತೇಳಿ ಎಗ್ಗಮಗ್ಗ ಇವರು ನೋಟಿಸ್ಗಳು ಕೊಡತಕ್ಕಂಥದ್ದಲ್ಲ. ನ್ಯಾಯಬದ್ಧವಾಗಿ ಜನರಿಗೆ ಟ್ಯಾಕ್ಸ್ ಕಟ್ಟೋ ರೀತಿಯಲ್ಲಿ ಸರಳ ರೀತಿಯಲ್ಲಿ ಮಾಡಿದರೆ ಇನ್ಕಮ್ ಜಾಸ್ತಿ ಆಗ್ತದೆ. ರಾಜ್ಯ ಸರ್ಕಾರಕ್ಕೆ ಇವ್ರು ಕೇಳೋ ರಾಜ್ಯ ಸರ್ಕಾರದ ದುಡ್ಡಿಲ್ಲ, ಇನ್ನು ಇವ್ರಿಗೇನು ಕೊಡ್ತಾರೆ? ಅಲ್ಲಿ ಸ್ಕೀಮ್ಗಳಿಗೆ ದುಡ್ಡಿಲ್ಲ. ಇನ್ನು ಇವರು ಸುಮ್ಮನೆ ನಾವು ಪತ್ರ ಬರಿಬೋದು. ಪತ್ರ ನಮಗೆ 8,000 ಕೋಟಿ ಬೇಕು, 16,000 ಕೋಟಿ ಬೇಕು, 20,000 ಕೋಟಿ ಬೇಕು ಅಂತ ಬರ್ಬೋದು. ಆದರೆ ಕೊಡೋರ್ಬೇಕಂದ್ರೆ ಅಲ್ಲೇನ ಕೊಟ್ಟರೆ ಕೆಲಸ ನಡೀತದೆ. ಇಲ್ಲ ಅಂತಂದರೆ ಕಷ್ಟ. ಬೆಂಗಳೂರು ಮಹಾನಗರ ಪಾಲಿಕೆನ ನಿರ್ವಹಣೆ ಮಾಡೋದು ಭಾಳ ಕಷ್ಟ. ಕಾಮಗಾರಿ ಆಮೇಲೆ ಪ್ರಶ್ನೆ, ನಿರ್ವಹಣೆಗೆ ಸಾಲೋದಿಲ್ಲ ಅಂತ ಹೇಳಬೇಕಾಗ್ತದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.